ಮಕ್ಕಳೇ, ಒಂದು ಊರಿನಲ್ಲಿ ರಂಗಪ್ಪ ಎನ್ನುವ ವ್ಯಕ್ತಿ ತನ್ನ ಹೆಂಡತಿಯೊಂದಿಗೆ ವಾಸ ಮಾಡ್ತಾ ಇದ್ದ. ಅವನಿಗೆ ಒಬ್ಬ ಮಗ ರಾಮು. ತುಂಬ ಸ್ಥಿತಿವಂತರು, ಗಣ್ಯ ವ್ಯಕ್ತಿಗಳು ಎಂಬುದಾಗಿ ಊರಲ್ಲೆಲ್ಲ ಹೇಳಿಸ್ಕೊಂಡಂಥವರೇ. ರಾಮುವನ್ನು ಚೆನ್ನಾಗಿ ಓದಿಸಬೇಕು, ಅವನು ದೇಶದಲ್ಲಷ್ಟೇ ಅಲ್ಲ ವಿದೇಶಕ್ಕೂ ಹೋಗಿ ಶಿಕ್ಷಣವನ್ನು ಮಾಡಿ ಒಳ್ಳೆಯ ಸಂಪಾದನೆ ಮಾಡಬೇಕು ಹೇಳತಕ್ಕಂಥದ್ದು ರಂಗಪ್ಪ ಮತ್ತು ಅವನ ಹೆಂಡತಿಗೆ ಆಸೆ. ರಾಮು ತುಂಬ ಸಂಗೀತದಲ್ಲಿ ಆಸಕ್ತಿ ಹೊಂದಿದಂಥವನು. ಯಾರಾದರೂ ಹಾಡಿದರೆ ಕೂಡಲೇ ಅನುಕರಣೆ ಮಾಡುವಷ್ಟು ಸಂಗೀತದ ಬಗ್ಗೆ ಅವನಿಗೆ ಪ್ರೀತಿ, ಅದನ್ನು ಗ್ರಹಿಸುವಂತಹ ಗುಣ ಅವನಲ್ಲಿತ್ತು. ಆದರೆ ಈ ರಂಗಪ್ಪ ಮತ್ತು ಅವನ ಹೆಂಡತಿ ಯಾವಾಗಲೂ ಅವನಿಗೆ, ಏನು ಸಂಗೀತ ಕಲಿತು ಏನು ಮಾಡ್ತೀಯ ನೀನು, ಶಿಕ್ಷಣವನ್ನು ಚೆನ್ನಾಗಿ ಓದು, ದಿನಾಲೂ ಓದು, ವಿದೇಶಕ್ಕೆ ಹೋಗ್ಬೋದು, ಬೇಕಾದಷ್ಟು ಹಣವನ್ನು ಗಳಿಸ್ಬೋದು, ಅದನ್ನು ಬಿಟ್ಟು ಸಂಗೀತ ಅಂತಾನೆ ಅಂಥೇಳಿ ಅವನನ್ನು ಬೈಯುವುದೇ ಆಗಿತ್ತು. ಅದು ಅವನಿಗೆ ಬೇಸರ ಇತ್ತು. ರಾಮುವಿಗೆ 7ನೇ ಕ್ಲಾಸ್ ಕಲಿತಾಯಿತು. 8, 9, 10 ಹೈಸ್ಕೂಲಿಗೆ ಹೋದ. ಹೈಸ್ಕೂಲಿಗೆ ಹೋದರೂ ಸಹಿತ ಅವನು ಪ್ರತಿ ವರ್ಗದಲ್ಲಿಯೂ ಸಂಗೀತದಲ್ಲಿ ಪ್ರಥಮ ಸ್ಥಾನವನ್ನು ಪಡೆಯುತ್ತಿದ್ದ. ಸಂಗೀತ ಕಲಿತವನಲ್ಲ ಅವ, ಶಿಕ್ಷಕರಿಗೆಲ್ಲ ಅವನ ಬಗ್ಗೆ, ಅರೆ ಎಷ್ಟು ಚೆನ್ನಾಗಿ ಹಾಡ್ತಾನೆ ಅವನು, ಸಂಗೀತಕ್ಕೆ ಹೋದವನಲ್ಲ ಅಂಥೇಳಿ ಭಾಳ ಪ್ರೀತಿ ಅವನ ಮೇಲೆ. ಆದರೆ ಮನೆಗೆ ಬಂದರೆ, ಅಪ್ಪ ಅಮ್ಮ ನನಗೆ ಸಂಗೀತದಲ್ಲಿ ಪ್ರೈಜ್ ಬಂದಿದೆ ಅಂತಂದರೆ, ಹೋಗೋ ಸಂಗೀತದಲ್ಲಿ ಪ್ರೈಜ್ ಅಂತ ಅವನಿಗೆ, ಇದನ್ನು ತಗೊಂಡು ಏನು ಮಾಡೋದು ನಾವು, ಎಷ್ಟು ನಿರ್ಲಕ್ಷ್ಯವಾಗಿ ಅವನಿಗೆ ಉತ್ತರವನ್ನು ಕೊಡ್ತಿದ್ರು. ಆ ಸಂಗೀತದ ಬಗ್ಗೆ ಅಷ್ಟು ಅಲಕ್ಷ್ಯ ಮಾಡ್ತಿದ್ದರು. ಒಟ್ಟಾರೆ ಅವನು ಶಿಕ್ಷಣವನ್ನು ಮಾಡಬೇಕು, ಹಣ ಗಳಿಸಬೇಕು. SSLCಯಲ್ಲಿ ಬೀಳ್ಕೊಡುಗೆ ಸಮಾರಂಭ, ಅವನ ಪ್ರೌಢಶಾಲೆಯ ಕಾರ್ಯಕ್ರಮಕ್ಕೆ ರಾಮುವಿನ ತಂದೆ ತಾಯಿಗಳನ್ನು ಕೂಡ ಆಹ್ವಾನಿಸಿದರು. ಪಾಲಕರು ಬರಬೇಕು, ಶಾಲೆಯನ್ನು ಬಿಟ್ಟು ಹೋಗುವಂಥ ಸಂದರ್ಭ. ಅಲ್ಲಿ ಸಮಯಕ್ಕೆ ಸರಿಯಾಗಿ ರಾಮುವನ ಜೊತೆಯಲ್ಲಿ ಪಾಲಕರು ರಂಗಪ್ಪ ಮತ್ತು ಅವನ ಹೆಂಡತಿಯು ಕೂಡ ಹೋದರು. ಹೋದಾಗ ಶಾಲೆಯ ವಿದ್ಯಾರ್ಥಿಗಳ ಕುರಿತು ಗಣ್ಯರು ಮಾತಾಡ್ತಾ ಇದ್ದರು. ಕೆಲವು ಮಕ್ಕಳು ಮಾಡಿದ ಸಾಧನೆಯನ್ನು ಹೇಳಿದರೆ, ಮುಂದಿನ ಅವರಿಗೆ ಭವಿಷ್ಯದಲ್ಲಿ ಒಳ್ಳೆಯದಾಗಲಿ ಅಂಥೇಳಿ ಕೆಲವರು ಮಾತನಾಡತಕ್ಕಂಥವರು ಬೇರೆ ಬೇರೆ ವಿಷಯಗಳನ್ನು ಹೇಳಿದರು. ನಂತರದಲ್ಲಿ ಶಾಲೆಯ ಮುಖ್ಯಾಧ್ಯಾಪಕರು ಮಾತಾಡಿದರು. ಉಳಿದ ವಿಷಯಗಳ ಜೊತೆ ನನಗೆ ನಮ್ಮ ಶಾಲೆಯ ರಾಮುವಿನ ಬಗ್ಗೆ ತುಂಬ ಹೆಮ್ಮೆ ಆಗ್ತದೆ. ಅವನು ಆ ತಂದೆ ತಾಯಿಗಳಿಗೆ ದೇವರ ವರ, ಅಂದರೆ ಗಾಡ್ ಗಿಫ್ಟ್ ಅಂತಾರಲ್ಲ, ದೇವರ ಕಾಣಿಕೆ. ಎಷ್ಟು ಚಂದವಾಗಿ ಅವನು, ಎಷ್ಟು ಸುಂದರವಾಗಿ ಹಾಡ್ತಾನೆ, ಭಾವನಾತ್ಮಕವಾಗಿ ಹಾಡ್ತಾನೆ. ಆದರೆ ಅವನು ಸಂಗೀತವನ್ನು ಕಲೀಲಿಕ್ಕೆ ಹೋಗಿಲ್ಲ.
ಇದರಿಂದ ಅವನಿಗೆ ಇನ್ನೂ ಸಾಧನೆಯನ್ನು ಮಾಡುವುದು ಕಷ್ಟವಾಗಿದೆ. ಆದರೂ ಸಹಿತ ಪ್ರತಿ ವರ್ಷ ಅವನು ಕೇವಲ ಬೇರೆಯವರ ಸಂಗೀತವನ್ನು ಕೇಳಿದ್ದರಿಂದಲೇ ಇಲ್ಲಿ ಪ್ರಥಮ ಸ್ಥಾನವನ್ನು ಪಡ್ಕೊಳ್ತಾ ಇದ್ದಾನೆ. ಅಷ್ಟು ಸಂಗೀತದ ಆಸಕ್ತಿ ಅವನಿಗೆ ಅಂಥೇಳಿ ಅವನು ಕೂಡ ಮುಂದಿನ ಶಿಕ್ಷಣದ ಜೊತೆಯಲ್ಲಿ ಸಂಗೀತವನ್ನು ಕಲಿತರೆ ಅವನಿಗೆ ಭಾಳ ಭವಿಷ್ಯ ಉಂಟು. ಅವನ ತಂದೆ ತಾಯಿಯರು ಸಹಿತ ತುಂಬ ಪ್ರೋತ್ಸಾಹ ಕೊಡ್ತಾರಂತೆ. ಅವನ ಸಂಗೀತಕ್ಕಾಗಲಿ ಯಾವುದನ್ನು ಮಾಡಿದ್ರೂ ಪ್ರೋತ್ಸಾಹವನ್ನು ಕೊಡ್ತಾರಂತೆ ಅಂತ ಹೇಳಿ ಸಭಿಕರು ಚಪ್ಪಾಳೆ ತಟ್ಟಿದರು. ಮುಖ್ಯಾಧ್ಯಾಪಕರು ರಾಮುವನ್ನು ಪ್ರೀತಿಯಿಂದ ಕರೆದು, ನೋಡೋ ರಾಮು, ಶಾಲೆಯಿಂದ ಬಿಡ್ತಾ ಇದ್ದೀರಿ ನೀವು, ಇನ್ನು ನಮಗೆಲ್ಲೋ ಅಪರೂಪ ಸಿಗ್ತೀರಿ ನೀವು. ಆದರೆ ಪುಟ್ಟ, ಇಷ್ಟು ಚಂದವಾದಂಥ ಸ್ವರ ಇದೆ, ಇಷ್ಟು ಚೆನ್ನಾಗಿ ಹಾಡ್ತೀಯ ನೀನು, ಎಲ್ಲಾದರೂ ಸಂಗೀತವನ್ನು ಕಲಿ, ನಿನ್ನ ಶಿಕ್ಷಣವನ್ನು ಮುಂದುವರಿಸು, ಸಂಗೀತವನ್ನು ಕಲಿ ಎಂಬುದಾಗಿ ಹೇಳಿ ಅವನ ತಲೆಯನ್ನು ನೇವರಿಸಿ ಕಳಿಸ್ತಾ ಇರುವುದನ್ನು ಅಲ್ಲಿ ಹೋದಂತಹ ಪಾಲಕರು ರಂಗಪ್ಪ ಮತ್ತು ಅವನ ಹೆಂಡತಿ ನೋಡ್ತಾರೆ. ಆಗ ಅವರಿಗೆ ಸ್ವಲ್ಪ ನಾಚಿಕೆ ಆಗ್ತದೆ. ಅಯ್ಯೋ, ಇಂಥ ಪ್ರತಿಭಾವಂತನಾದಂತಹ ತಮ್ಮ ಮಗನನ್ನು ನಾವು ಕೇವಲ ಶಿಕ್ಷಣ ಅಂಥೇಳಿ ಕಲಿಸ್ತಾ ಇದ್ದೇವೆ. ಈ ಮುಖ್ಯಾಧ್ಯಾಪಕರು ಹೇಳಿದ ಹಾಗೆ ಶಿಕ್ಷಣದ ಜೊತೆಯಲ್ಲಿ ಇಂತಹ ಕಲೆಗಳು ಇರಬೇಕು. ಇವರೆಲ್ಲರೂ ಆಡುವತಕ್ಕಂತಹ ಮಾತಿನಲ್ಲೂ ಅದೇ ಮುಖ್ಯಾಂಶ ಎಂಬುದನ್ನು ಅವರು ತಿಳಿದುಕೊಂಡು ರಾಮುವಿಗೆ ಹೇಳ್ತಾರೆ, ಮಗನೇ, ಹೆದರಬೇಡ, ಈ ದಿನದ ಕಾರ್ಯಕ್ರಮ ನಮ್ಮನ್ನು ಎಚ್ಚರಿಸಿತು. ನಾಳೆಯಿಂದ ನೀನು ಸಂಗೀತಕ್ಕೆ ಕಲಿಯುವುದಕ್ಕೆ ಹೋಗಬಹುದು. ಶಿಕ್ಷಣವನ್ನು ಉತ್ತಮವಾಗಿ ಮುಂದುವರಿಸು, ನಾವು ನಿಮಗೆ ಬೆಂಬಲವಾಗಿದ್ದೇವೆ, ನಮ್ಮ ಆಶೀರ್ವಾದವಿದೆ ಅಂತ ಹೇಳಿದಾಗ ರಾಮುವಿಗೆ ಎಲ್ಲಿಲ್ಲದ ಸಂತೋಷ. ನಂತರ ಅವನು ಶಿಕ್ಷಣವನ್ನು ಮುಂದುವರಿಸುತ್ತಾನೆ, ಸಂಗೀತವನ್ನು ಕೂಡ ಕಲಿತಾನೆ. ಇದು ಒಂದು ಕತೆ. ಹೀಗೆ ಜೀವನದಲ್ಲಿ ಕೇವಲ ಒಮ್ಮುಖವಾಗಿ ಶಿಕ್ಷಣ ಕಲಿಯುವುದು ಮಾತ್ರ ಜೀವನಕ್ಕೆ ಸೋಪಾನ ಅಲ್ಲ. ನಾಟಕಗಳು, ಕಲೆಗಳು, ಸಂಗೀತ, ಯಕ್ಷಗಾನ, ಹಾಸ್ಯ ಚಟಾಕಿಗಳು, ನಗುವುದು, ಇವೆಲ್ಲ ಮನುಷ್ಯನ ಜೀವನಕ್ಕೆ ಉತ್ತಮವಾದಂಥದ್ದು, 4 ಜನರ ಸಹವಾಸ ಆಗತಕ್ಕಂಥದ್ದು, ಬದುಕನ್ನು ಕೂಡ ಮೇಲ್ಮಟ್ಟಕ್ಕೆ ಒಯ್ಯತಕ್ಕಂಥದ್ದು ಅಂತ ಹೇಳ್ತಾ ವಿ ಎನ್ ಭಾಗವತ್, ಬರಬಳ್ಳಿ.